ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರುನಾನಕ್ ದೇವ್ ಅವರ 556ನೇ ಜಯಂತಿಯನ್ನು ನಗರದಲ್ಲಿ ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮೋಲ್ಲಾಸದಿಂದ ಆಚರಿಸಲಾಯಿತು. ಶಿಕ್ಷಣ ತಜ್ಞ ಡಾಕ್ಟರ್ ಅಬ್ದುಲ್ ಖದೀರ್ ಅಭಿನಂದನಾ ಸಮಿತಿ ಬೀದರ್ ವತಿಯಿಂದ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಾ ಜಾಥಾಕ್ಕೆ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಅವರು ಚಾಲನೆ ನೀಡಿದ್ದರು. ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ನಿಮಿತ್ತ ವೀರಶೆಟ್ಟಿ ಖ್ಯಾಮ ಅವರ ದಂಪತಿಗಳಿಂದ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಯ ವಿವರಗಳು. ಬೀದರ್ ನಗರದ ಪವಿತ್ರ ಗುರುದ್ವಾರದಲ್ಲಿ 556ನೇ ಗುರುನಾನಕ್ ಜಯಂತಿಯ ಆಚರಣೆಗಾಗಿ ಗುರುದ್ವಾರ ಪ್ರಬಂಧಕ ಕಮಿಟಿ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿತ್ತು. ಸಿಖ್ ಧರ್ಮದ ಗುರುಗಳಾದ ಗುರುನಾನಕರ ಜಯಂತಿಯ ಅಂಗವಾಗಿ ಇಡೀ ಗುರುದ್ವಾರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸುತ್ತಿದೆ. ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಬರುವ ಭಕ್ತಾದಿಗಳಿಗೆ ವಸತಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಗುರುದ್ವಾರ ಕಮಾನಿಂದ ಪವಿತ್ರ ಗುರುದ್ವಾರದವರೆಗೆ ರಸ್ತೆಯ 2 ಕಡೆಗಳಲ್ಲಿ ವಿದ್ಯುತ್ ಅಲಂಕರಿಸಲಾಗಿತ್ತು. ಪವಿತ್ರ ಗುರುದ್ವಾರದಲ್ಲಿ ಗುರುಗ್ರಂಥ ಸಾಹೇಬರ ಪ್ರಕಾಶ ಕೀರ್ತನ, ಅರದಾಸ ಪಠಣ, ಅಖಂಡ ಪಾಠ ಸಮಾಪ್ತಿ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ದಿನವಿಡೀ ನಗರದ ಗುರುನಾನಕ್ ಝೀರಾದಲ್ಲಿ ಜಾತ್ರೆಯ ವಾತಾವರಣವಿತ್ತು. ದೇಶದ ವಿವಿಧ ಭಾಗಗಳಿಂದ ಸಿಖ್ ಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆದರು. ಅನ್ಯ ಧರ್ಮೀಯರು, ಸ್ಥಳೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಟ್ಟು ಧಾರ್ಮಿಕ ಕಾರ್ಯಗಳನ್ನು ಕಣ್ತುಂಬಿಕೊಂಡರು. ಬೆಳಗ್ಗೆ ಗುರುದ್ವಾರದಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ನಡೆಯಿತು. ಅನಂತರ ಗುರುಗ್ರಂಥ ಸಾಹಿಬ ಪಠಣ ಜರುಗಿತು. ಕೀರ್ತನೆ, ಪ್ರವಚನ ಕಾರ್ಯಕ್ರಮಗಳು ನಡೆದವು. ಭಕ್ತರು ಸರತಿ ಸಾಲಲ್ಲಿ ಹೋಗಿ ಗುರುಗ್ರಂಥ ಸಾಹಿಬ ದರ್ಶನ ಪಡೆದರು. ಸಂಸದ್ ಸಾಗರ್ ಖಂಡ್ರೆ, ಗುರುದ್ವಾರ ನಾನಕ್ ಝೀರಾ ಪ್ರಬಂಧಕ ಕಮಿಟಿ ಅಧ್ಯಕ್ಷ ಸರ್ದಾರ್ ಬಲ್ಬೀರ್ ಸಿಂಗ್, ಸದಸ್ಯರಾದ ಮನ್ಪ್ರೀತ್ ಸಿಂಗ್, ಜಸ್ಪ್ರೀತ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಸಹ ಭೇಟಿ ನೀಡಿದ್ದರು. ಜಯಂತಿಯ ಅಂಗವಾಗಿ ಇಡೀ ಗುರುದ್ವಾರ ಹಾಗೂ ಅದರ ಪರಿಸರವನ್ನು ತಳಿರು ತೋರಣ ಹೂಗಳಿಂದ ಸಿಂಗರಿಸಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಗುರುನಾನಕ್ ದೇವ್ ಅವರ ಜಯಂತಿಯ ಅಂಗವಾಗಿ ಸಂಜೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ನಗರದ ಕೇಂದ್ರ ಬಸ್ ನಿಲ್ದಾಣ ಸಮೀಪದ ಗುರುದ್ವಾರದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ನ್ಯೂಟನ್ ಪೊಲೀಸ್ ಠಾಣೆ ಮಾರ್ಗವಾಗಿ ನಾಂದೇಡ್ ಹೈದರಾಬಾದ್ ಮುಖ್ಯ ರಸ್ತೆ ಮೂಲಕ ಮಡಿವಾಳ ವೃತ್ತ, ರೋಟರಿ ವೃತ್ತ, ನೆಹರು ಕ್ರೀಡಾಂಗಣ, ಸಾಯಿ ಶಾಲೆ ಮೈದಾನದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ತಲುಪಿತ್ತು. ಅಲ್ಲಿಂದ ಪುನಃ ಮೆರವಣಿಗೆಯು ಹರಳೆಯ ವೃತ್ತದ ಮಾರ್ಗವಾಗಿ ಗುರುದ್ವಾರದ ಕಡೆಗೆ ಮುಖ ಮಾಡಿತ್ತು. ನ್ಯೂಟನ್ ಪೊಲೀಸ್ ಠಾಣೆಯಿಂದ ಗುರುದ್ವಾರದ ಮುಖ್ಯ ಪ್ರವೇಶ ದ್ವಾರದವರೆಗೆ ಸಿಖ್ ಧರ್ಮೀಯರು ಕತ್ತಿ ಹಿಡಿದು ಓಡುವ ದೃಶ್ಯ ರೋಮಾಂಚಕಾರಿಯಾಗಿತ್ತು. ಅನೇಕರು ಈ ಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಮಧ್ಯಾಹ್ನವೇ ಅಲ್ಲಿ ಬಂದು ಸೇರಿದ್ದರು. ರಸ್ತೆಯ 2 ಇಕ್ಕಲೆಗಳಲ್ಲಿ ಕಟ್ಟಡಗಳ ಮೇಲೆ ನಿಂತುಕೊಂಡು ಮೆರವಣಿಗೆ ವೀಕ್ಷಿಸಿದ್ದರು. ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದರು. ಮೆರವಣಿಗೆಯಲ್ಲಿ ನೂರಾರು ಜನ ಸಿಖ್ ಧರ್ಮೀಯರು ಪಾಲ್ಗೊಂಡಿದ್ದರು. ನೀಲಿ, ಹಳದಿ ಬಣ್ಣದ ಧಾರ್ಮಿಕ ಧ್ವಜಗಳೊಂದಿಗೆ ಗುರುಗಳು ಪಾಲ್ಗೊಂಡಿದ್ದರು. ಅಲಂಕರಿಸಿದ ವಾಹನದಲ್ಲಿ ಗುರುಗ್ರಂಥ ಸಾಹೇಬ ಇರಿಸಿ ಪಠಣ ಮಾಡಿದ್ದರು. ನೂರಾರು ಜನ ಕತ್ತಿಗಳನ್ನು ಹಿಡಿದುಕೊಂಡು ಹೆಜ್ಜೆ ಹಾಕಿದ್ದರು. ಮಾರ್ಗದುದ್ದಕ್ಕೂ ಕತ್ತಿ ವರಿಸಿ ಸಾಹಸ ಪ್ರದರ್ಶಿಸಿದ್ದರು. ಗುರುದ್ವಾರದಲ್ಲಿರುವ ಲಂಗರ್ನಲ್ಲಿ ದಾಸೋಹ ಮನೆ ವರ್ಷದ ಎಲ್ಲ ದಿನಗಳಲ್ಲಿಯೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಆದರೆ ನಿರ್ದಿಷ್ಟ ಸಮಯದಲ್ಲಿ ಅದು ಕೆಲಸ ನಿರ್ವಹಿಸುತ್ತಿದೆ. ಆದರೆ ಗುರುನಾನಕ್ ದೇವ್ ಅವರ ಜಯಂತಿ ಸಂದರ್ಭದಲ್ಲಿ ಹಗಲು ರಾತ್ರಿ ದಾಸೋಹ ಸೇವೆ ನಡೆಯುತ್ತದೆ. ಜಯಂತಿಗೆ ವಿಶೇಷ ಖಾದ್ಯ ತಯಾರಿಸಿ ಉಣಬಡಿಸುತ್ತಾರೆ. ವಿವಿಧ ಕಡೆಗಳಿಂದ ಬಂದಿದ್ದ ಜನ ಗುರುಗ್ರಂಥದ ಸಾಹೇಬ ದರ್ಶನ ಪಡೆದು ಲಂಗರ್ನಲ್ಲಿ ಪ್ರಸಾದ ಸವಿದರು. ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಅವರು ಮಾತನಾಡುತ್ತಾ, ಶ್ರೀ ಗುರುನಾನಕ್ ಜಿ ಅವರ 556ನೇ ಜಯಂತಿ ಉತ್ಸವ ನಿಮಿತ್ತ ಪಂಜಾಬ್ ಸೇರಿದಂತೆ ದೇಶದ ನಾನಾ ಕಡೆಗಳಿಂದ ಬರುವ ಅಸಂಖ್ಯಾತ ಯಾತ್ರಿಗಳಿಗೆ ಊಟ, ವಸತಿ ಸೇರಿ ಎಲ್ಲ ಅಗತ್ಯ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಸಾಹಸಮಯ ಪ್ರದರ್ಶನಗಳೊಂದಿಗೆ ಸಂಜೆ ಅದ್ಧೂರಿ ಮೆರವಣಿಗೆ ನಡೆಯಿತು. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಮನ್ಪ್ರೀತ್ ಸಿಂಗ್ ಬಂಟಿ, ಡಾಕ್ಟರ್ ರೇಷ್ಮಾ ಕೌರ್, ಜಸ್ಪ್ರೀತ್ ಸಿಂಗ್ ಮೌಂಟಿ ಇವರೆಲ್ಲರೂ ಗುರುನಾನಕ್ ಜಯಂತಿಯ ಶುಭಾಶಯಗಳು ಕೋರಿ ಮಾತನಾಡುತ್ತಾ, ಕರ್ನಾಟಕದ ಸ್ವರ್ಣ ಮಂದಿರ ಎಂದೇ ಖ್ಯಾತಿ ಪಡೆದ ಇಲ್ಲಿನ ಐತಿಹಾಸಿಕ ಗುರುದ್ವಾರ ಸಿಖ್ ಧರ್ಮೀಯರಿಗೆ ಮಾತ್ರವಲ್ಲ, ದೇಶ ವಿದೇಶಗಳ ಪ್ರವಾಸಿಗರಿಗೂ ಕೈಬೀಸಿ ಕರೆಯುತ್ತಿದೆ. ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಇದು ಆಕರ್ಷಿಸುತ್ತಿದೆ.
2018ರಲ್ಲಿ ಬಹುಕೋಟಿ ವೆಚ್ಚದ ಗುರುದ್ವಾರದಲ್ಲಿ ನವೀಕರಣ ಮಾಡಲಾಗಿತ್ತು. ಗರ್ಭಗುಡಿಗೆ 10 ಕೆಜಿ ಬಂಗಾರದಿಂದ ಶ್ರೀ ದರ್ಬಾರ್ ಸಾಹೇಬ್ಗೆ ಗೋಲ್ಡನ್ ಟಚ್ ನೀಡಲಾಗಿದೆ. ಅಮೃತಶಿಲೆಗಳಲ್ಲಿ ಕೆತ್ತಿದ ರಂಗಿನ ಮೀನಾಕರಿ ಕುಸುರಿ ಕಲೆಯನ್ನ ಗೋಡೆಗಳು ಕಣ್ಮನ ಸೆಳೆದರೆ, ಸೀಲಿಂಗ್ನಲ್ಲಿ ಬಣ್ಣದ ಚಿತ್ತಾರದ ಜೊತೆಗೆ ಗೋಲ್ಡ್ ಕೋಟೆಡ್ ಪೇಂಟಿಂಗ್ ಕಣ್ಣು ಕೊರೆಸುತ್ತಿದೆ. ರಾತ್ರಿ ವಿದ್ಯುತ್ ದೀಪಾಲಂಕಾರಗಳಲ್ಲಿ ಗುರುದ್ವಾರದ ವೈಭವ ನೋಡಲು ಪ್ರವಾಸಿಗರ ಭೇಟಿ ಗಣನೀಯ ಹೆಚ್ಚಿದೆ. ಕಳೆದ 10 ತಿಂಗಳಲ್ಲೇ 15 ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡಿದ ಅಂದಾಜಿಸಿದೆ. ಸಿಖ್ಖರ ಕೊನೆಯ ಗುರು ಶ್ರೀ ಗುರು ಗೋವಿಂದ್ ಸಿಂಗ್ ಅವರು ಧರ್ಮಗ್ರಂಥವನ್ನೇ ಧರ್ಮಗುರು ಎಂದು 317 ವರ್ಷಗಳ ಹಿಂದೆ ನಾಂದೇಡ್ನಲ್ಲಿ ಪೀಠಾರೋಹಣ ಮಾಡಿದ್ದಾರೆ. ಅಂದಿನಿಂದ ಸಿಖ್ಖರಿಗೆ ಗ್ರಂಥ ಸಾಹೇಬ ಗುರುವಾಗಿದ್ದು, ಸಚ್ಖಂಡ್ ಗುರುದ್ವಾರ ಇಲ್ಲಿಂದ 180 ಕಿಲೋಮೀಟರ್ ದೂರದ ಮಹಾರಾಷ್ಟ್ರದ ನಾಂದೇಡ್ನಲ್ಲಿದೆ. ಅಲ್ಲಿಗೆ ಬರುವ ಸಹಸ್ರಾರು ಯಾತ್ರಿಗಳು ಬೀದರ್ಗೂ ಬಂದು ಗುರುದ್ವಾರ ವೈಭವ ಕಣ್ತುಂಬಿಕೊಳ್ಳುತ್ತಿದ್ದಾರೆ. वृंदो सिंह शाह सिंह रागी नाटेनगर निवासी Oh,
वाहिगुरु जी का खालसा, वाहिगुरु जी की फतेह। गुरुद्वारा श्री नानक जीरा साहिब बिदर में कर्नाटका में 556 जन्म उत्सव गुरु नानक देव जी महाराज का बड़े धूमधाम से मनाया जा रहा है। 3 दिन से यहाँ कार्यक्रम चल रहा है। आज सवेरे गुरुद्वारे में अखंड पाठ की समाप्ति, उसके बाद कीर्तन दरबार वगैरह करते हुए अभी जुलूस हमारा प्रोसेशन निकला है बिदर शहर में अम्बेडकर सर्कल से होते हुए वापस गुरुद्वारा श्री नानक जीरा साहिब बिदर जाएगा। और इसमें इस व्यवस्था के लिए सारी हम इंतज़ाम की गई है। लोगों का रहने का, खाने का, हर चीज़ का व्यवस्था की गई है। और डिस्ट्रिक्ट एडमिनिस्ट्रेशन का, पुलिस डिपार्टमेंट का और सारों का जो भी हमारे कोऑपरेशन किया है, म्यूनसिपालिटी डिपार्टमेंट, सारों का मैं तहे दिल से धन्यवाद करता हूँ। ನಿಮ್ಮೆಲ್ಲರಿಗೂ ಗುರು ನಾನಕ್ ದೇವ್ ಜಯಂತಿದು ಶುಭಾಶಯಗಳು। ನೀವೆಲ್ಲರಿಗೂ ಗೊತ್ತಿರದಂಗೆ ಗುರು ನಾನಕ್ ದೇವ್ ಜಿ ಪಾಕಿಸ್ತಾನ್ನಲ್ಲಿ ಶೇಖಾಪುರ್ ಜಿಲ್ಲೆಯಲ್ಲಿ ಹುಟ್ಟಿದರು। ಅವರು 2ನೇ ವರ್ಲ್ಡ್ ಟೂರ್ ಇದ್ದಾಗ ಬೀದರ್ಗೆ 15ನೇ ಇಸ್ವಿನಲ್ಲಿ ಇಲ್ಲಿ ಬೀದರ್ಗೆ ಬಂದಿದ್ದರು। ಒಂದು ಕಾಲ್ ಇಟ್ಕೊಂಡು ಅವರು ಇಲ್ಲಿಂದ ಒಂದು ಝರ್ನಾ ಬಂತು ಮತ್ತು ಇದುವರೆಗೂ ಆ ಝರ್ನಾ ಇಲ್ಲಿ ಫ್ಲೋ ಆಗ್ತಾ ಇದೆ, ನೀವೆಲ್ಲರೂ ನೋಡ್ತಾ ಇದ್ದೀರಿ। ತುಂಬ ಪವಿತ್ರ ಸ್ಥಾನ ಇದೆ। ನೀವೆಲ್ಲ ಟೂರಿಸ್ಟ್ಗಳಿಂದ ನನಗೂ ಒಂದು ವಿನಂತಿ ಏನಿದೆ ಅಂದರೆ ನಿಮ್ಮದು ಕಸ ಓಪನ್ ಪ್ಲೇಸ್ನಲ್ಲಿ ಬಿಸಾಡೋದು ಬೇಡ। ಲೋಕಲ್ ಜನ ಕೂಡ ಓಪನ್ ಪ್ಲೇಸ್ನಲ್ಲಿ ಕಸಗಳು ಬಿಸಾಡೋದು ಬೇಡ। ಯಾಕೆಂದರೆ ಇವೆಲ್ಲ ಪವಿತ್ರ ಸ್ಥಳಗಳು, ಗುರುದ್ವಾರ ಆಗಲಿ ಅಥವಾ ಪಾಪ್ನಾಶ್ ಆಗಲಿ ಅಥವಾ ಜನ್ಮ ನರಸಿಂಗ ಆಗಲಿ, ನಾವು ಅಷ್ಟೇ ರೀತಿಯಲ್ಲಿ ಪವಿತ್ರ ಇಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಇವೆಲ್ಲ ಪವಿತ್ರ ಸ್ಥಳಗಳನ್ನು ಸ್ಥಾಪನೆ ಆಗಿತ್ತು। ಸೊ ಅಷ್ಟೇ ಹೇಳಿ ಗುರುಜಿ ಕಾ ಖಾಲ್ಸಾ ಶಿವಾಜಿ ಫತೆ। ನಾನು ಮನ್ಪ್ರೀತ್ ಸಿಂಗ್ ವರ್ಕಿಂಗ್ ಕಮಿಟಿ ಮೆಂಬರ್ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹಿಬ್ ಬೀದರ್। ನಾವು ಇಲ್ಲಿ ಗುರುದ್ವಾರ ನಾನಕ್ ಜೀರಾ ಸಾಹಿಬ್ ಬೀದರ್ನಲ್ಲಿ 556ನೇ ಗುರು ನಾನಕ್ ಜಯಂತಿ ಆಚರಿಸ್ತಾ ಇದ್ದೀವಿ। ಇಲ್ಲಿ ಬಹಳ ದೂರದಿಂದ ಭಕ್ತರು ಬಂದಿದ್ದಾರೆ। ಎಲ್ಲ ಕಡೆಯಿಂದ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಪಂಜಾಬ್, ಹಿಮಾಚಲ್, ರಾಜಸ್ಥಾನ್ ಎಲ್ಲ ಕಡೆಯಿಂದ ಇಲ್ಲಿ ಭಕ್ತರು ಬಂದಿದ್ದಾರೆ। ಅರೌಂಡ್ 30,000 ಜನ ಭಕ್ತರವರು ಬಂದಿದ್ದಾರೆ ಇಲ್ಲಿ। ನಾವು ಎಲ್ಲರದ್ದು ಊಟ ಮತ್ತು ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ। ಇದು ಶಾಂತಿಪೂರ್ವಕ ಆಗಿ ನಡೆಸ್ತಾ ಇದೆ। ಈಗ 3 ಗಂಟೆ ನಗರ ಕೀರ್ತನ್ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ। ಅದು 7 ಗಂಟೆ ವಾಪಸ್ ಗುರುದ್ವಾರಕ್ಕೆ ಬರುತ್ತೆ ಮತ್ತು ನಾಳೆ ಮುಂಜಾನೆ ಇಲ್ಲಿಂದು ಜನವಾಡ ಹೋಗಿ ಅಲ್ಲಿಂದು ಸಮಾಪ್ತಿ ಆಗುತ್ತೆ। ಇದು ಗುರುನಾನಕ್ ಜಯಂತಿ ಅಲ್ಲಿಂದು ಸಮಾಪ್ತಿ ಆಗುತ್ತೆ। ಗುರುನಾನಕ್ ದೇವ್ಜಿ ಇಲ್ಲಿ ಬಂದು ಇಲ್ಲಿಂದು ನೀರಿಂದು ಭಾಳ ಸಮಸ್ಯೆ ಇತ್ತು। ಇಲ್ಲಿ ಬಂದು ಅವರು ನೀರಿಂದ ಸಮಸ್ಯೆ ದೂರ ಮಾಡಿದರು। ಆವಾಗಲಿಂದ ಈ ತನ 556 ವರ್ಷದಿಂದ ಒಂದು ಜೀರಾ ನಡ್ತಾ ಇದೆ। ಅದು ಜೀರಾ ಈಗಲೂ ಹಂಗೆ ಆ ಥರನೇ ಇದು ಬರ್ತಾ ಇದೆ। ಅದು ಜೀರಾ ಅಮೃತ ಏನಿದೆ ಅದು ಬಹಳ ಸ್ವೀಟ್ ಜಲ್ಲಿದೆ ಮತ್ತು ಅದಕ್ಕೆ ಬಹಳ ವಿಶೇಷತೆ ಇದೆ। ಅದು ಕುಡಿದಿದ್ರೆ ಬಹಳ ರೋಗ ದೂರ ಆಗುತ್ತೆ ಅಂತ ಇದು ವಿಶ್ವಾಸ ಇದೆ। वाहिगुरु जी का खालसा, वाहिगुरु जी की फतेह। आज हम गुरु नानक देव जी का 556 जन्म उत्सव मना रहे हैं और बहुत ज़्यादा संगत आई है पूरा ऑल ओवर इंडिया से। और यहाँ के जो लोकल संगत है, लोकल सिटीजन्स हैं, ये सारे यहाँ पे सुबह से दर्शन के लिए आ रहे हैं और सुबह से 24 घंटे लंगर चल रहा है। तो ये बहुत ही खुशी की बात है कि सब मिलकर आज जयंती मना रहे हैं। तो ये हम सब की एकता की निशानी है और बहुत ही पीसफुली ये मनाया जा रहा है। ऑलमोस्ट 10 से 15 हज़ार लोग आज इस नगर कीर्तन में शामिल है और बहुत ही पीसफुली ये सारा प्रोग्राम हो रहा है। एडमिनिस्ट्रेशन है, डिस्ट्रिक्ट एडमिनिस्ट्रेशन, डीसी और एसपी साहब का बहुत बहुत धन्यवाद करते हैं जो उन्होंने सारा यहाँ पे बंदोबस्त किया है और बहुत ही पीसफुली ये प्रोग्राम को करवाया है। ಬೀದರ್ ಗುರುದ್ವಾರ ಫೇಮಸ್ ಆಗಿ ಯಾಕಂತಂದರೆ ಗುರು ನಾನಕ್ ದೇವ್ಜಿ ಅವ್ರು 4 ವರ್ಲ್ಡ್ ಟೂರ್ ಏನು ಮಾಡ್ಯಾರ
ಇಡೀ ಜಗತ್ತಿಗೆ ಶಾಂತಿ ಮಾಡ್ಲಿಕ್ಕೆ, ಇಡೀ ಜಗತ್ತಿಗೆ ಒಂದಾಗಿ ಅಂತ ಮೆಸೇಜ್ ಕೊಡ್ಲಿಕ್ಕೆ ಅದ್ರಾಗ 4 ಕೆಪಿ ಪೂರ ಇಡೀ ಜಗತ್ತಿನಲ್ಲಿ ಹೋಗ್ಯಾರ. ಅದ್ರಾಗ ಬೀದರ್ನು ಬಂದಾರ. ಬೀದರ್ ಒಂದು ದೊಡ್ಡ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಅವ್ರ ಪಾದಲಿಂದ ಬೀದರ್ನಲ್ಲಿ ನೀರು ಏನು ಅಮೃತ ನೀರು ನಾನಕ್ ಜೀರಾ ಏನು ಹೇಳ್ತೀವೋ ಅದು ಒಂದು ಪವಿತ್ರ ಸ್ಥಾನ. ಅದು ಸಿಖ್ಖರಿಗಾಗಿಲ್ಲ, ಎಲ್ಲರೂ ಈ ಜಗತ್ತಿನಲ್ಲಿ ಎಲ್ಲರೂ ಸರಿಯಾಗಿ ಒಂದು ಪವಿತ್ರ ಸ್ಥಾನ. ಗುರುನಾನಕ್ ಜಯಂತಿ ಈ ವರ್ಷ 556ನೇ ಗುರುನಾನಕ್ ಜಯಂತಿ ಇದೆ. ಇಡೀ ಜಗತ್ತಿನಿಂದ ಬೀದರಿಗೆ ಸ್ಪೆಷಲ್ ಆಗಿ ತಖತ್ ಸಚ್ಖಂಡ್ ಶ್ರೀ ಹಜೂರ್ ಶ್ರೀ ಅಬ್ಚಲ್ ನಗರ್ ಸಾಹೇಬ್ ನಾಂದೇಡ್ಲಿಂದ, ಹೈದರಾಬಾದ್ಲಿಂದ, ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಗುರುದ್ವಾರ ಅಲ್ಲಿಂದ ನಮ್ಮ ಧ್ವಜ ನಿಶಾನ್ ತಗೊಂಡು ನಮ್ಮ ಬೀದರಿಗೆ ಬರ್ತಾರೆ. ಶಿಕ್ಷಣ ತಜ್ಞ ಡಾಕ್ಟರ್ ಅಬ್ದುಲ್ ಖದೀರ್ ಅಭಿನಂದನಾ ಸಮಿತಿ ಬೀದರ್ ವತಿಯಿಂದ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಅಭಿನಂದನಾ ಸಮಾರಂಭವು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಯಾವುದೇ ಸಂಘ ಸಂಸ್ಥೆಗಳು ಆಯೋಜಿಸುವ ಪ್ರಗತಿಪರ ಕಾರ್ಯಗಳಿಗೆ ತನುಮನ ಧನದಿಂದ ಸಹಾಯ ಮಾಡುತ್ತಾರೆ. ಜಾತಿ ಭೇದವಿಲ್ಲದೆ ಕೇಳಿದವರಿಗೆ ಇಲ್ಲ ಎನ್ನದೇ ಅವರು ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಇವರ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಂದಿದೆ ಎಂದು ಮಾತನಾಡುತ್ತಾ ಹೇಳಿದರು. ಸುರೇಶ್ ಚಂಚಟ್ಟಿಯವರು ಮಾತನಾಡುತ್ತಾ, ಬೀದರಿನ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು, ಶಿಕ್ಷಣ ತಜ್ಞರು ಆದ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಹೆಸರನ್ನು ಕನ್ನಡ ನಾಡಿನಲ್ಲಿ ಕೇಳದ್ದವರು ಯಾರೂ ಇಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ವರಪ್ರಸಾದರಾದ ಮಹನೀಯರಲ್ಲಿ ಇವರು ಒಬ್ಬರು. ಪದವಿ ಪೂರ್ವ ಹಂತದಲ್ಲಿ ಗುಣಮಟ್ಟದ ಶಿಕ್ಷಣದ ಅಭಾವವು ನಮ್ಮ ಭಾಗದಲ್ಲಿತ್ತು. ಇದನ್ನು ಹೋಗಲಾಡಿಸಿ ಸ್ಥಳೀಯವಾಗಿ ಗುಣಮಟ್ಟದ ಹಾಗೂ ದೂರದೃಷ್ಟಿಯುಳ್ಳ ಶಿಕ್ಷಣ ಲಭಿಸುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಸಲ್ಲುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹುಪ್ಳ ಗ್ರಾಮದಲ್ಲಿ ಜನಿಸಿದ ಇವರು ಬಡತನದಲ್ಲಿಯೇ ಬೆಳೆದರೂ ಕೂಡ ಚೆನ್ನಾಗಿ ಓದಿ ಇಂಜಿನಿಯರ್ ಪದವಿ ಪಡೆದರು ಮತ್ತು ಜಪಾನಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದರು. ನಂತರ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿದ್ದರು. ಅವರು ಯಾವಾಗಲೂ ಬಡತನ ಹಾಗೂ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡುವಂಥವರು. ಹೀಗಾಗಿ ಭಾರತಕ್ಕೆ ಹಿಂತಿರುಗಿ ಬಂದ ಮೇಲೆ 1989ರಲ್ಲಿ ಅವರು ಸ್ವತಃ ಶೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನು ಸ್ಥಾಪಿಸಿದ್ದರು. ಬೀದರ್ ನಗರದಲ್ಲಿ ಕೇವಲ 17 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆಯು ಇಂದು ಭಾರತದಾದ್ಯಂತ ವಿವಿಧ ಶಾಲೆಗಳು ಮತ್ತು ಕಾಲೇಜುಗಳನ್ನು ಒಳಗೊಂಡಿದೆ. 35,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, 2,000 ಮೇಲ್ಪಟ್ಟು ಕರ್ತವ್ಯನಿಷ್ಠ ಶಿಕ್ಷಕರನ್ನೊಳಗೊಂಡ ಈ ಶಿಕ್ಷಣ ಸಂಸ್ಥೆ ಹೆಮ್ಮೆರವಾಗಿ ಬೆಳೆದು ಅನೇಕ ವಿದ್ಯಾರ್ಥಿಗಳಿಗೆ ಆಶ್ರಯತಾಣವಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬಸವರಾಜ್ ಜೋಬ್ಶೆಟ್ಟಿ ಅವರು ಮಾತನಾಡುತ್ತಾ, ಶಿಕ್ಷಣ ವಂಚಿತ ಮಕ್ಕಳಿಗಾಗಿ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಎಂಬ ಹೆಸರಿನಲ್ಲಿ 2003ರಿಂದ ವಿಶೇಷ ತರಗತಿಗಳನ್ನು ಆರಂಭಿಸಿ ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸಿ ಮೆಡಿಕಲ್ ಇಂಜಿನಿಯರಿಂಗ್ ಪ್ರವೇಶ ಪಡೆಯುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರದವರೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಶಾಲೆ, ಕಾಲೇಜುಗಳನ್ನು ಮತ್ತು ತರಬೇತಿ ಕೇಂದ್ರಗಳನ್ನು ನಡೆಸುವ ಮೂಲಕ ಇವರು ಶಿಕ್ಷಣದಲ್ಲಿ ಕ್ರಾಂತಿ ಮಾಡುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡುತ್ತಾ, ಶಿಕ್ಷಣದ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ತೊಡಗಿಸಿಕೊಂಡಿರುವ ಇವರು ಸಾಹಿತ್ಯ, ಕಲೆ, ಸಂಸ್ಕೃತಿ, ವೈದ್ಯಕೀಯ ಕ್ಷೇತ್ರವಲ್ಲದೆ ಧಾರ್ಮಿಕ, ಪರಿಸರ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಅಪಾರ ಸೇವೆಗೈಯುತ್ತಾ ಬಂದಿರುವ ಅಬ್ದುಲ್ ಖದೀರ್ ಅವರು ಅತ್ಯಂತ ಸರಳ ಜೀವಿಗಳು ಹೌದು. ಯಾವುದೇ ಸಂಘ ಸಂಸ್ಥೆಗಳು ಆಯೋಜಿಸುವ ಪ್ರಗತಿಪರ ಕಾರ್ಯಗಳಿಗೆ ತನುಮನ ಧನದಿಂದ ಸಹಾಯ ಮಾಡುತ್ತಾರೆ. ಜಾತಿ ಭೇದವಿಲ್ಲದೆ ಕೇಳಿದ್ದವರಿಗೆ ಇಲ್ಲ ಎನ್ನದೇ ಅವರು ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಇವರ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಕ್ಕಾಗಿ ಕರ್ನಾಟಕ ಘನ ಸರ್ಕಾರವು 2013ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಅಲ್ಲದೆ 2004ರಲ್ಲಿ ಹಾವೇರಿಯಿಂದ ಗುರುಕುಲ್ ಪ್ರಶಸ್ತಿ, 2011ರಲ್ಲಿ ಚಿತ್ರದುರ್ಗ ಶ್ರೀಗಳಿಂದ ಶಿಕ್ಷಣ ರತ್ನ ಪ್ರಶಸ್ತಿ, 2012ರಲ್ಲಿ ಶಿಕ್ಷಣ ಹಾಗೂ ಸಮಾಜ ಸೇವೆಗಾಗಿ ದೆಹಲಿಯಿಂದ IPS ಅವಾರ್ಡ್, 2012ರಲ್ಲಿ ರಾಷ್ಟ್ರ
ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಶಿಕ್ಷಣ ಸೇವೆಗಾಗಿ ಡಾಕ್ಟರ್ ಮುಲ್ತಾಜ್ ಖಾನ್ ಪ್ರಶಸ್ತಿ, ಕರ್ನಾಟಕ ಉರ್ದು ಅಕಾಡೆಮಿ ಪ್ರಶಸ್ತಿ 2012ರಲ್ಲಿ ಹಳ್ಳಿಕಟ್ಟಿ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್, ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಪೂಜ್ಯ ಮೊಹಮ್ಮದ್ ತಸ್ದುಕ್ ನದ್ವಿ, ಪೂಜ್ಯ ಮೌಲಾನಾ ಅಬ್ದುಲ್ ಗನಿ ಖಾನಾ ಸಾಬ್, ಸೈಯದ್ ಸಿರಾಜುದ್ದೀನ್ ನಿಜಾಮಿ, ಪೂಜ್ಯ ಜ್ಞಾನಸಾಗರ್ ಭಂತೆ, ಪೂಜ್ಯ ಫಾದರ್ ವಿಲ್ಸನ್, ಬಸವರಾಜ್ ಶೆಟ್ಟಿ, ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಡಾಕ್ಟರ್ ರಜನೀಶ್ ವಾಲಿ, ಸೋಮಶೇಖರ್ ಬಿರಾದರ್, ಮಕ್ಸೂದ್ ಚಂದ, ಶರಣಪ್ಪ ಸಿಕೆನ್ಪುರೆ, ಸುರೇಶ್ ಚಂದ್ ಶೆಟ್ಟಿ, ಶಿವಶಂಕರ್ ಟೋಕ್ರೆ, ಹೌಶೆಟ್ಟಿ ಪಾಟೀಲ್, ರೇಣುಸಿದ್ದಪ್ಪ ಜಲಾದ್ದೆ, ಬಸವಕುಮಾರ್ ಪಾಟೀಲ್, ಶರಣಪ್ಪ ಮಿಠಾರೆ, ಪ್ರೊಫೆಸರ್ ಎಸ್ ಪ್ರಭು, ಓಂಕಾಂತ್ ಸುರವಂಶಿ, ವಿಜಯ್ ಕುಮಾರ್ ಪಾಟೀಲ್, ಮಂಗಲಾ ಭಾಗವತ್, ರತ್ನಾ ಪಾಟೀಲ್, ಮೌಲಾನಾ ಮೌನೀಶ್ ಕಿರ್ಮಾನಿ, ಶಂಭುಲಿಂಗ್ ವಾಲ್ದೊಡ್ಡಿ, ಮನೋಹರ್ ದಂಡೆ, ಮೊಹಮ್ಮದ್ ಸುಲ್ತಾನ್, ರಾಹುಲ್ ನಂದಿ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅತಿಥಿ ವೈರರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಾಥ್ ನೀಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇದೆಲ್ಲ ಸಾಮಾನ್ಯ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿವೆ. ಇವತ್ತು ಅವರು ಕೂಡ ಒಳ್ಳೆಯದಾಗಿ ನಡೆಸ್ತಾ ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಬೀದರ್ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಪ್ರತಿಷ್ಠೆಯಿಂದ ಬಹಳ ಒಳ್ಳೆ ರೀತಿಯಿಂದ ಶಿಕ್ಷಣ ಬೋಧನೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾನು ಇನ್ನೊಂದು ಹೇಳಬೇಕಾಗಿತ್ತು ಅಂದ್ರೆ, ಪ್ರತಿ ವರ್ಷ 500 ವಿದ್ಯಾರ್ಥಿನಿಯರಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ಅದನ್ನು ಕೂಡ ನಾನು ತಿಳ್ಕೊಂಡೆ. ನಮ್ಮ ಡಾಕ್ಟರ್ ಅಬ್ದುಲ್ ಖದೀರ್ ಸಾಹೇಬ್, ಇದು ಸಣ್ಣ ಪ್ರಶಂಸೆ ಅಲ್ಲ. ನಾವು ಹಿಂದೆ ಜಾಬ್ ಸೆಂಟರ್ ಅವರೇ ನೋಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಇವತ್ತು ಮೆಡಿಕಲ್ ಸೀಟು ಸಿಗಬೇಕಾಗಿತ್ತು ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ, MLA ಮಕ್ಕಳಿಗೆ, ಮಿನಿಸ್ಟರ್ ಮಕ್ಕಳಿಗೆ, ಯಾರ ಹತ್ರ ದುಡ್ಡಿದೆ ಅವರಿಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ನೋಡಿ, ಒಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಏನು ಹೈದರಾಬಾದ್ ಕರ್ನಾಟಕ ಅಂತ ನಾವು ಕರಿತಾ ಇದ್ದೀವಿ, ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಏನಾಯಿತು, ಆರ್ಟಿಕಲ್ 371J ಅದಕ್ಕೆ ರೂವಾರಿಗಳಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇರ್ಬೋದು, ಧರ್ಮ್ ಸಿಂಗ್ ಜಿಯವರು ಇರ್ಬೋದು, ಅಥವಾ ವೈದ್ಯನಾಥ್ ಪಾಟೀಲ್ ಅವರು ಇರ್ಬೋದು, ಎಲ್ಲರ ಒಂದು ಇದರಿಂದ ಇವತ್ತು ಆರ್ಟಿಕಲ್ 371G ಇಂದ ಸುಮಾರು ಬೀದರ್ನಲ್ಲಿ ಓದ್ತಕ್ಕಂಥ ಇಡೀ ಬೀದರ್ ಜಿಲ್ಲೆ ಮಕ್ಕಳೇ ಇಲ್ಲ, ಇಡೀ ನಾನು ಕೇಳಿದೆ, ಇಡೀ ದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಈ ಒಂದು ಶಾಹಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರ. ಪ್ರತಿ ವರ್ಷ 500 ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ಅದನ್ನು ಕೂಡ ನಾನು ತಿಳ್ಕೊಂಡೆ. ನನ್ನ ಪರವಾಗಿ ನಾನೊಬ್ಬ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಸಚಿವನಾಗಿ ತಮಗೆ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೂ ಕೂಡ ಭವಿಷ್ಯದಲ್ಲಿ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ತಾವೇನು ತೊಡಗಿದ್ರಿ, ಬಹಳ ಒಂದು ಪವಿತ್ರವಾದಂಥ ಕೆಲಸ. ಅಬ್ದುಲ್ ಖದೀರ್ ಅವ್ರ ಬಗ್ಗೆ 2 ಮಾತು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ 2010-11-9 ಅವಾಗ ಬೀದರ್ಲಿಂದ ಇಲ್ಲಿಂದ ಫ್ಲೈಟ್ ಇದ್ದಿಲ್ಲ, ನಾವು ಹೈದರಾಬಾದ್ ಹೋಗ್ತಿದ್ದೆವು. ವಾರದಲ್ಲಿ 1-2 ದಿನ ಸೇಮ್ ಫ್ಲೈಟು ಸೇಮ್ ಟೈಮಿಂಗ್ ಇಬ್ಬರು ಹೋಗ್ತು. ನಾನು ಏರ್ಪೋರ್ಟ್ದಾಗ ಚೆಕ್-ಇನ್ ಆಯ್ತಾ ಇರುತ್ತೆ, ಅವರು ಅದೇ ಟೈಮಿಗೆ ಬಂದಿರ್ತೀರಿ. ಅರೆ ಸಾಬ್ ಪೈಲೇ ಬೋಲ್ತಿರ್ತಾವ ಮೇಕಿ ಕಾರ ಮೇ ಆಗ್ತಿದ್ದಾನ ಅಂತೀರಿ ನನಗೆ. ಮತ್ತೇನಂತೀರ ಒಂದೊಂದ್ಸಲ ಅವನು ಡೆಸ್ಕ್ ಲ್ಯಾಬ್ ಹೆಲ್ಪ್ ಡೆಸ್ಕ್ ತೆಗೀರಿ, ಯಾರ್ಯಾರು ಬೆಂಗಳೂರಿಗೆ ಹೋಗ್ತೀವಿ ಎಲ್ಲರೂ ಒಂದೇ ಕಾರ್ದಾಗ ಹೋಗೋರಿ, ದುಡ್ಡು ಉಳಿತದಂತ ಆ ಮಾತಲ್ಲಿ ಏನೋ ನೆನಪು. ಅವಾಗ ಅವರಿಗೆ ಹೋಗೋ ಹೊತ್ತಿ ನಾವು ರೇಸಿ ಹೋಟೆಲ್ದಾಗ ಉಳಿತಿದ್ದ, ಯಾವಾಗ ನಮ್ಮ ಪರ್ಮನೆಂಟ್ ಹೋಟೆಲ್ ಇತ್ತು. ಆ ಕಾರ ಏರಿಯಾನ ರೇಸು ಮೈ ಬಿ ಹೊಂಚರೇತು ಅಂತಿರು. ಬಂದರು ಅಲ್ಲಿ ಉಳಿದ್ರು, ಇಷ್ಟೊಂದು ದೊಡ್ಡ ಉದ್ಯಮಿ ಆದರು, ಪ್ರತಿಷ್ಠಿತ ಚೇರ್ಮನ್ ಆದರು. ನಾನಾ ಹೋಟೆಲ್ದಾಗ ಉಳಿದೆ MLA ಆದ.
ಅದು ಆ ಹೋಟೆಲ್ಗೊಂದು ಇತಿಹಾಸನೂ ಅದ. ಅದಕ್ಕೆ ಅವರು ಅಲ್ಲಿ ಯಾವಾಗ ಸಣ್ಣದಿತ್ತು ಅವ್ರು ಇನ್ಸ್ಟಿಟ್ಯೂಷನ್ ಓಲ್ಡ್ ಸಿಟಿಯಲ್ಲಿ ಇತ್ತು ನೆನಪದ. ಅವ್ರು ಈಗಲೂ ಅಂತಾರೆ ಹೋಟೆಲ್ ಬಹುತ್ ಲಕ್ಕಿ है डॉक्टर साहब. ನಾವು ಕುರ್ಕೊಂಡು भी रहे बहुत बड़े आदमी बने सर ಅಂತ. ಅದಕ್ಕೆ ಅವರು ಎಲ್ಲ ಸಮಯ ಮೇನ್ ಹಣೆ ಬರ್ದೈತಿದೆ, ಅಲ್ಲಿಂದ ತಪ್ಪಿಸ್ಲಿಕ್ಕಾಗಲ್ಲ. ಅವ್ರು ಇಷ್ಟೊಂದು ದೊಡ್ಡ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ ಮಾಡಿದ್ರು. ನಮ್ಮ ಭಾಗದಲ್ಲಿ ಬೀದರ್ನಲ್ಲಿ ಅವರು, ನಮ್ಮ ಬಾಲ್ಕಿಯಲ್ಲಿ ನಮ್ಮ ಪೂಜ್ಯ ಬಸಲಿಂಗ ಪಟ್ಟಾಚಾರ ಅಪ್ಪಾಜಿಯವರ ಗುರುಕುಲ ಎರಡು ಮಾದರಿಯಾಗಿ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಆ ಕಡೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು, ಈ ಕಡೆ ಬೀದರ್ ನಗರ ಬೀದರ್ ಜಿಲ್ಲೆ ಅಭಿವೃದ್ಧಿಯ ವಿಚಾರಗಳು ಪ್ರಾರಂಭ ಮಾಡಿದ್ರು ಒಟ್ಟಿಗೆ. ಇಲ್ಲಿ ಸಂಪತ್ತಿನ ಮಾತಿಲ್ಲ, ಸಂಪತ್ತು ಅವರಿಗೆ ಗೊತ್ತು. ಸಂಪತ್ತು 4 ದುಡ್ಡು ಬಂದದ್ದು ಅರ್ಧ ಸಮಾಜ ಕಾಣಿಕೆ ಅಂತ ಚಿತ್ರ ನನ್ನ ಮುಂದಿದೆ. ಇಲ್ಲಿ ಅಂಗವಿಕಲರಿಗೆ ಸೈಕಲ್ ವಿತರಣೆ ಮಾಡಿದ್ದಾರೆ. ಹಾಗೆ ನಾವೆಲ್ಲ ಸಮಾಜ ಸೇವೆ ಮಾಡಬೇಕಾದ್ರೆ ಒಂದು 50 ಕೋಟಿ 100 ಕೋಟಿ ಜಮಾ ಆದ್ಮೇಲೆ ನೋಡೋಣ ಅಂತ ವಿಚಾರ ಬರ್ತದೆ ಸಾಮಾನ್ಯವಾಗಿ. ಅವರು ಒಟ್ಟಿಗೆ ಅಲ್ಲಿ ಏನು ಸಣ್ಣ ಪ್ರಮಾಣದಲ್ಲಿ ಫೀ ಬರ್ತಿತ್ತು ಅದರಲ್ಲೇ ಈ ಯಾವ ಸಮಾಜದ ಯಾವ ಮಗ್ಗಲಿನಲ್ಲಿ ಕೊರತೆ ಅದ, ಯಾರ್ಯಾರಿಗೆ ಅವಶ್ಯಕತೆ ಅದ ಆ ಕ್ಷೇತ್ರದ ಕಡೆ ಗಮನ ಕೊಟ್ಟದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಗಮನಿಸಿದ್ರೆ ಬಹಳ ದೊಡ್ಡ ಮಾತದೆ. ಒಂದು ನಮಗೆಲ್ಲ ಒಂದು ಹಣೆಪಟ್ಟಿಗೆ ಅಂದರೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಿದ್ರು. ಬಹುಶಃ ಇವತ್ತು ಯಾರು ಆ ಮಾತು ಹೇಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ಒಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಏನಾದರೂ ಖದೀರ್ ಸಾಹೇಬರು ಬರ್ತಾರೆ, ಇಲ್ಲ ಅಂತಲ್ಲ, ಅದಕ್ಕೆ ಯಾರು ಇಲ್ಲ ಅಂತ ಅಲ್ಲಿಕ್ಕಾಗಲ್ಲ. ವರ್ಷಕ್ಕೆ 500 ಜನ ವಿದ್ಯಾರ್ಥಿಗಳು ಇವತ್ತೇನಾದ್ರ ಮೆಡಿಕಲ್ ಕೋರ್ಸ್ನಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಇಂಜಿನಿಯರಿಂಗ್ ಪಾಸಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ಒಳ್ಳೆ ರೀತಿ ಏನಾದ್ರೆ ಶಿಕ್ಷಣದ ಬೆಳವಣಿಗೆ ಭಾಳ ಒಳ್ಳೆ ರೀತಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಒಬ್ರಿಗೆ ನೋಡಿ ಒಬ್ಬರು ಕಾಂಪಿಟೇಷನ್ ಅಲ್ಲಿ ಒಳ್ಳೆ ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೇಲ್ಗಡೆ ಈಗ ತಾನೇ ನಮ್ಮ ಸಿದ್ದರಾಮಪ್ಪ ಮಾಸಿಮಡೆ ನಮ್ಮ ಪ್ರೊಫೆಸರ್ ಅವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ಖದೀರವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ಇದೆ. ಯಾಕೆ ಅಬ್ದುಲ್ ಖದೀರ್ ಸರ್ನ ಭಾಳ ಗೌರವದಿಂದ ಆದರದಿಂದ ಪ್ರೀತಿಯಿಂದ ಅವರನ್ನ ಈ ಥರ ಮಾತಾಡಿಸ್ತೀವಿ ಅಂದರೆ ಅವ್ರವ್ರನ್ನ ನಾವು ಗೌರವಿಸ್ತೀವಿ ಅಂದರೆ ಇಡೀ ರಾಜ್ಯದ ಇಡೀ ಜಿಲ್ಲೆಯ ಶಿಕ್ಷಣ ಸಂಸ್ಥೆ ಪ್ರಮುಖರಿಗೆ ಅದು ಗೌರವ ಸಲ್ಲುತ್ತೆ ಅಂತಕ್ಕಂಥ ಮನೋಭಾವನೆ ಅದು ನಮ್ಮಲ್ಲಿರುತ್ತೆ. ಡಾಕ್ಟರ್ ಅಬ್ದುಲ್ ಖದೀರ್ ಅವರೊಬ್ಬ ಜನಪರ ಮತ್ತು ಜೀವಪರ ಕಾಳಜಿಯ ಭಾರಿ ಉತ್ಸಾಹಿ ನಾಯಕರು ಅಂತಲೇ ಒಂದು ಕಡೆ ನಾವು ಹೇಳ್ಬೋದು. ಯಾಕಂದರೆ ಅವ್ರಿಗೊಂದು ವಾಸ್ತವನ ಅವ್ರು ಅರ್ಥ ಮಾಡ್ಕೊಂಡಿದ್ದಿತ್ತು. ಇವತ್ತು ನಮ್ಮ ಕುಟುಂಬ ಇರ್ಬೋದು, ಇವತ್ತು ನಮ್ಮ ಸಮಾಜ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ನಾವೆಲ್ಲ ಒಂದಿಷ್ಟು ಮುಂದೆ ಬರಬೇಕಾದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಶಿಕ್ಷಣ, ಶಿಕ್ಷಣ ಮತ್ತು ಶಿಕ್ಷಣ. ಹೀಗಾಗಿನೇ ಶಿಕ್ಷಣ ಕ್ಷೇತ್ರದಲ್ಲೇ ಆಯ್ಕೆ ಮಾಡಬೇಕು ಅಂತ ಇಟ್ಕೊಂಡು ಒಬ್ಬ ಇಂಜಿನಿಯರ್ ಓದಿದಂಥ ಒಬ್ಬ ವ್ಯಕ್ತಿ ಕೇವಲ ಒಂದು 17 ಮಕ್ಕಳನ್ನ ಜೊತೆಗೆ ತೆಗೆದುಕೊಂಡು ಅದು ಎಷ್ಟು ಜನ ಆಗುತ್ತೆ ಅಂತ ಅವ್ರಿಗೆ ವ್ಯಂಗ್ಯ ಮಾಡಿರ್ಬೋದು. ಇಷ್ಟೊಂದು ಸಂಘ ಸಂಜೊತೆ ಇಲ್ಲೊಬ್ಬ ಏನೋ ಒಂದು ಸಣ್ಣ ಸಾಲಿ ತಗೊಂಡು 15-16 ಮಕ್ಕಳಿಗೆ ಕೊಡ್ಕೊಂಡು ಸಾಲಿ ಕಲ್ಸ್ಯಾನ ಅಂತ ಭಾಳ ಜನ ಮಾತಾಡಿರ್ಬೋದು ಆವತ್ತಿನ ದಿವಸ. ಆದರೆ ಎಂದೂ ಸಹ ಶಿಕ್ಷಣ ಸಂಸ್ಥೆಯನ್ನೇ ಮುನ್ನಡೆಸೋದ್ರ ಮೂಲಕ ಯಾವ 17 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಈ ಶಿಕ್ಷಣ ಇವತ್ತೇನ 30-35 ಸಾವಿರ ವಿದ್ಯಾರ್ಥಿಗಳ ಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇದ್ದಾರೆ. ಅಂತ ಶಿಕ್ಷಣ ಸಂಸ್ಥೆಯನ್ನ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಮಾತಾಡ್ತಾರೆ ಅಂದ್ರೆ ನಮಗೇನು ಭಾಳ ದೊಡ್ಡದೇನು ಅನ್ಸಲ್ಲ. ಯಾಕಂದ್ರೆ ಅವರು ಶಿಕ್ಷಣ ಸಂಸ್ಥೆನ ಹುಟ್ಟಾಕಿದ್ದಾರೆ, ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ಅವ್ರು ಕಲಿಸ್ತಾ ಇದ್ದಿರಬೇಕು ಅಂತೇಳಿ. ಆದರೆ ಅವ್ರು ಇನ್ನೊಂದು ಮುಖ ಇದೆಯಲ್ಲ ಅದು ನಮಗೆಲ್ಲರಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವ ತರುವಂಥ ಒಂದು ಮುಖ ನಾವು ಇನ್ನೊಂದು ಕಡೆ ನೋಡಿರ್ತೀವಿ. ಅಂದ್ರೆ ಬರೀ ದವಾಖಾನಿದ ಹೆಂಗೆ ಎಮರ್ಜೆನ್ಸಿ ಕೇಸ್ ಇದ್ದವ್ರು ICUದಾಗ ಇರ್ತಾರ, ಶಿಕ್ಷಣದಾಗ ಯಾರು ಹಿಂದೆ ಇರ್ತಾರಲ್ಲ ಅವ್ರಿಗೆ AICUದಾಗ ಅವ್ರು ಇಡ್ತಾರ. ಇದು ಶಿಕ್ಷಣ. ಬಹುತೇಕ ನಾ ಕರ್ನಾಟಕದಾಗ ಅನೇಕ ಸಂಸ್ಥೆಗಳನ್ನ ನೋಡಿದ, ಎಲ್ಲಿನೂ AICU ಇಲ್ಲ. ಅದು AICU ಎಲ್ಲಾರ ಅದ ಅಂದ್ರೆ ಅದು ಶಾಹೀನ್ ಶಿಕ್ಷಣ ಸಂಸ್ಥೆದಾಗ ನಾನು ಕಂಡು. ಅದಕ್ಕೆ ಅಲಿಗಢ ವಿಶ್ವವಿದ್ಯಾಲಯದಿಂದ ಇಷ್ಟೊಂದು ದೊಡ್ಡ ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣ ಅಂದ್ರೆ ಅದರ ಹಿಂದೆ ಪರಿಶ್ರಮ, ಅದರಿಂದ ಶ್ರಮ, ಅದರಿಂದ ಪ್ರಯತ್ನ. ಯಾವುದೇ ಪ್ರಶಸ್ತಿ ಸುಮ್ಮನೆ ಕೊಡಲ್ಲ. ಅದರ ಹಿಂದಿನ ಅವ್ರ ಶ್ರಮ, ಅವ್ರ ಸೇವೆ ಕಂಡೇ ಆ ವಿಶ್ವವಿದ್ಯಾಲಯದವರು ಅವರಿಗೆ ಶಿಕ್ಷಣ ಈ ದೊಡ್ಡ ಪ್ರಶಸ್ತಿಯನ್ನು ನೀಡಿದ್ದಾರೆ. एक बड़ा अवार्ड, एजुकेशन की फील्ड का अवार्ड, सर सैयद अहमद खान के नाम का अवार्ड
मेरे नाम से दिया गया है, लेकिन ये अवार्ड दरअसल बीदर के वो तमाम लोगों के लिए है जिन्होंने मुझे सपोर्ट किया। स्टूडेंट्स के लिए है, पेरेंट्स के लिए है, वेल विशर्स के लिए है, सारे बीदर के लिए है। और ये अवार्ड वाकई बड़ा अवार्ड है। ये आज मेरे लिए एक हिम्मत अफजाई का जरिया है। मेरी जिम्मेदारी बढ़ रही है। यकीनन 36 साल में कुछ काम हुए, छोटे मोटे काम हुए। सिर्फ 17 बच्चों के साथ एक कमरे में शुरू हुआ था इन बिटवीन एकेडमिक ईयर। बढ़ते बढ़ते जैसा कि अभी बताया गया 45,000 स्टूडेंट्स की खिदमत करने का मौका मिल रहा है। 111 हमारे सेंटर हैं। अभी 3 कंट्रीज़ में हमारे इंस्टीट्यूशन हैं। मज़ीद एक्सपेंशन की उम्मीद है। हम एक चेंज लाना चाहते हैं, ख़ास तौर पर बीदर में। बीदर जिसको बैकवर्ड टैग लगा दिया गया था, वो टैग निकाल कर फेंकने के लिए हम सब मिलकर तैयार हैं। आज मैं अभी पाटिल साहब को बता रहा था कि बीदर नीट में कर्नाटका स्टेट का 3rd पोजीशन हासिल किया है, जबकि बेंगलोर का 1% है बीदर का पॉपुलेशन, 1% है। इनफैक्ट बीदर नीट के मामले में कर्नाटका में सबसे टॉप पे चल रहा है। और ये सही जो है कर्नाटका का किरीटा बन जाए, उसके लिए हम सब मिलकर काम करेंगे। ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಹಾಗೂ ಯುವನಿಧಿ ಯೋಜನೆ ಕುರಿತಂತೆ ಎಲ್ಇಡಿ ವಾಹನದ ಮೂಲಕ ಕಿರುಚಿತ್ರಗಳ ಪ್ರದರ್ಶನ, ಸಂಗೀತ, ಬೀದಿ ನಾಟಕದಿಂದ ಜನಸಾಮಾನ್ಯರಿಗೆ ಮಾಹಿತಿ ಹಾಗೂ ಪ್ರಚಾರ ನೀಡಲು ಹಮ್ಮಿಕೊಂಡಿರುವ ಕಲಾಜಾಥಾಗೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ಅವರು ಬೀದರ್ ನಗರದ ಹಳೆ ಬಸ್ ನಿಲ್ದಾಣ ಎದುರುಗಡೆ ಅವರಿಂದು ಚಾಲನೆ ನೀಡಿದ್ದರು. ನಂತರ ಮಾತನಾಡಿ ಕಲಾಜಾಥಾವು ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ಹಾಗೂ ಅರಿವು ಮೂಡಿಸುವ ಉದ್ದೇಶ ಒಳಗೊಂಡಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಪಂಚ ಗ್ಯಾರಂಟಿಗಳು ರಾಜ್ಯದ ಜನರ ಜೀವನಕ್ಕೆ ಆಧಾರವಾಗಿದೆ ಎಂದರು. ರಾಜ್ಯ 96% ಜನರು ಒಂದಲ್ಲ ಒಂದು ರೀತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಸರ್ಕಾರ ವಾರ್ಷಿಕವಾಗಿ 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗಾಗಿ ಮೀಸಲಿಡಲಾಗಿದೆ. ಗ್ಯಾರಂಟಿಗಳಿಂದ ಜನರ ಜೀವನ ಮಟ್ಟ ಸುಧಾರಣೆ, ಮಹಿಳಾ ಸಬಲೀಕರಣ ಹಾಗೂ ಯುವನಿಧಿ ಯೋಜನೆಯಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಓದಲು ಸಹಾಯವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಇರ್ಷಾದ್ ಪೈಲ್ವಾನ್, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುರಳ್ಳಿ, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ವಿ ಪ್ರಭಾಕರ್, ಸಾರಿಗೆ ಸಂಚಾರಾಧಿಕಾರಿ ಇಂದ್ರಸೇನ ಬಿರಾದರ್, ಪ್ರಭಾರಿ ವಾರ್ತಾ ಸಹಾಯಕ ವಿಜಯ್ ಕೃಷ್ಣ ಸೋಲ್ಪುರ್, ಕಲಾ ತಂಡದ ಮುಖ್ಯಸ್ಥೆ ಚಿನ್ನಮ್ಮ ದೊಡ್ಮನಿ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು, ಕಲಾವಿದರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೊತ್ತಾಗಲ್ಲ ಅಂತ ತಿಳಿಸೋ ಕಾರ್ಯಕ್ರಮ ಇದು ಸರ್ಕಾರ ಅಂದ್ಕೊಂಡು ಇದರಲ್ಲಿ ಟಿ ವಿ ಇದ್ರದ್ದು ಬರ್ತದ. ಒಂದು ಹೆಣ್ಮಗಳು ಆಪರೇಷನ್ ಏನೋ ಮಾಡ್ಬೇಕಂದ್ರೆ 30,000 ರೂಪಾಯಿ ಬೇಕಾಗಿದೆ. ಯಾರು ಕೊಡ್ತಾರ? ನನ್ನ ತಮ್ಮ 10,000 ಆಪರೇಷನ್ ಮಾಡ್ಕೊಂಡು ಬದುಕಿದೆ ಅಂತ ಹೇಳಪ್ಪರಿ ಕಣ್ಣಾಗ ನೀರು ಬರ್ತಿತ್ತು. ಬೇರೋಸ್ಕಾರ ಅಂತ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಕಣ್ಣಾಗ ನೀರು ಬರಪ್ಪಲೆ ತಿಳು ಮಹಮೂದ್ ಖಾನ್, ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸರ್ ಯುವನಿಧಿ ಕೊಡೋರು, ಎಂಪ್ಲಾಯ್ಮೆಂಟ್ ಆಫೀಸರ್ ಸರ್ ಬಂದಾರ ನೋಡಿ. ಯುವನಿಧಿ ಬಸ್ಸಿನ ಒಳಗ ನಿಮ್ಮ ಸಂಗಟ ಫೋಟೋ ಬರ್ತಂದ್ರೆ ನೀವು ಕರ್ಕೊಂಡು ಹೋಗ್ಲತ್ತೀವಿ. ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ ಎಲ್ಲರ ಕಂಪ್ಯೂಟರಲ್ಲಿ ಶೇರ್ ಮಾಡಿ ಬರ್ರಿ ಎಲ್ಲರೂ ಈ ಕಡೆ ಬರ್ರಿ ಭಯ್ಯ. ಡ್ರೆಸ್ಸಿನ ಒಳಗೆ ಎಲ್ಲ ರಾಜು ಚಿದ್ರಿ, ಶ್ರೀಪಾದ್ ಚಿದ್ರಿ, ಶ್ರೀಪಾದ್ ತಿಳ್ಕೊಂಡು ಅಮರ್ ಭಯ್ಯ ಬಂದಾರ. ಬರ್ರಿ ಸರ್ಕಾರಕ್ಕೆ ಮತ್ತೊಂದು ಸಲ 100 ಕೋಟಿ ಧನ್ಯವಾದಗಳು. ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಸ್ಟಾಫ್ ಬಳಗ ಎಲ್ಲ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದು, ಯುವನಿಧಿ ಯೋಜನೆಯಿಂದ ಪ್ರತಿ ತಿಂಗಳು ನನಗೆ ಹೊಡ್ಕೊಂಬಲ್ಲ ಯಾರು ಫೋಟೋ ಹೊಡ್ಕೊಂಡಿಲ್ಲ ಅವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ, ಯುವನಿಧಿ ಯೋಜನೆಗೆ, ಶಕ್ತಿ ಯೋಜನೆಗೆ, ಗೃಹಲಕ್ಷ್ಮಿ ಯೋಜನೆಗೆ, ಗೃಹಜ್ಯೋತಿ ಯೋಜನೆಗೆ, ಅನ್ನಭಾಗ್ಯಕ್ಕೆ ಕಾರ್ಯಕ್ರಮದ ಪ್ರಚಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಟೀಮು ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆಲ್ಲ ಹಳ್ಳಿಗಳಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ, ಇದರ ಪ್ರಚಾರ ಚೆನ್ನಾಗಾಗಲಿ.
ಮುಂದಿನ ಪೀರಿಯಡಲ್ಲಿ ಜನರಿಗೆ ಅನುಕೂಲ ಆಗಲಿ. ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಕರ್ನಾಟಕ ಹೆಸರು ಬರ್ತಕ್ಕಂಥ ಬಂದಿದೆ. ಇನ್ನು ಡಬಲ್ ಬರೋಂಥ ನಿಟ್ಟಿನಲ್ಲಿ ಮುಂದಿನ ಪೀರಿಯಡ್ ಪ್ರಚಾರ ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಜನರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸೋದರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಮಾಡ್ತಾರೆ ಈಗ ಪೈಲಕ್ಕೆ ಏನು ಮಾಡ್ತಾಯಿದ್ರು, ಸ್ವಲ್ಪ ಹೊಟ್ಟೆ ಕಿಚ್ಚಿರ್ತದ. BJP ಗೌರ್ಮೆಂಟ್ BJP ಕಾರ್ಯಕರ್ತರು ಮತ್ತೊಬ್ಬರು ಹೇಳ್ತಿದ್ರು ಏನಂತ ಬಂದ್ ಮಾಡಿ ಏನು ಹೇಳ್ತಿದ್ರು, ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಲತ್ತದ. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಈ ಸ್ಕೀಮ್ಗಳಲ್ಲೇ ಈಗ ಬಿಹಾರ ಚುನಾವಣೆ ನಡೀತಾ ಇದೆ, ಅಲ್ಲಿ ಗ್ಯಾರಂಟಿ ಹೇಳತ್ತೀರಿ, ದಿವಾಳಿ ಇದಕ್ಕೆ ಯಾಕೆ ಕಾಪಿ ಮಾಡ್ಲತ್ತೀರಿ? ಇದು ಮಾಡ್ಬೇಕಾದ್ರೆ ದಿವಾಳಿ ಆಗೋರು ಪೂರ ಅಲ್ಲಿ ಯಾಕೆ ನೀವು ಮಾಡ್ಲತ್ತೀರಿ? ಇದು ಹೊಟ್ಟೆ ಕಿಚ್ಚು. ದಿಲ್ಲಿ ಒಳಗೆ ಮಾಡಿದ್ರು, ಎಲ್ಲ ಕಡೆ ಮಾಡ್ತಾಯಿದ್ದೀರಿ. ಇದು ಅತ್ಯಂತ ಆದರ್ಶ ಆಗ್ಯದ, ಎಲ್ಲ ಕಡೆ ಮಾಡಲಿ. ಭಾರತ ದೇಶದಾಗಿರ್ತಕ್ಕಂಥ ಸುಮಾರು 140 ಕೋಟಿಯಲ್ಲಿ 10-20 ಕೋಟಿ ಸಾಹುಕಾರ ಉಳಿಯಲೆಕ್ಕ 120 ಕೋಟಿ ಜನರಿಗೆ ಸವಲತ್ತು ಸಿಗಲಿ. ಇದು ಆದರ್ಶ ಆಯಿತು. ಕಾಪಿ ಇವ್ರದ್ದು ಮಾಡ್ಲತ್ತಾರ, ಮಾಡ್ಕೊಂಡು ಚಲೋ ಮಾಡ್ಲಿಕ್ಕರೆ ಇಲ್ಲಿ ಬೈತಕ್ಕಂಥವ್ರಿಗೆ ಮೂರ್ಖರು ಅಂತ ಹೇಳ್ತಾರೆ, ದಡ್ರು ಅಂತ ಹೇಳ್ತಾರೆ. ಬದನೆಕಾಯಿ ತಿಂದು ಸಹಿತ ತುಂಬ ಕೈ ಅನ್ನೋರು ಇರ್ತಾರೆ, ಅಂಥದ್ದು ತಲೆ ಕೊಡೋದಿಲ್ಲ. ಅದಕ್ಕೆ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ವಿಶ್ವದಾಗೆ ಪ್ರಚಾರ ಆಗ್ಲತ್ತದ, ದೇಶದಾಗೂ ಆಗಲಿ. ಅವರು ಮಾಡಲಿ, ಕಾಪಿ ಮಾಡ್ಕೊಂಡು ಪಾಸ್ ಆಗಲಿ. ಖರೆ ಹಿಡಿದ್ರೆ ವಾಪಸ್ ಹೋಯ್ತೀರಿ. ಇದು ಸಿದ್ದರಾಮಯ್ಯವರು ಗಟ್ಟಿ ಮನಸ್ಸಿನ ಮೇಲೆ ಯಾರಿಗೆ ಅಂಜಲ್ದಂಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಚಲೋ ಅದ. ಅವ್ರು ವಂಕಟಿಕ ಮಾತಾಡೋರು ಇರ್ತಾರೆ, ಥೋಡೆ ತಿಂದ ಮೇಲೆ ಕೈ ಎಂಬೋರು ಇರ್ತಾರೆ. ಅದಕ್ಕೆ ತಲೆ ಕೊಡಿಸೋದಿಲ್ಲ. ಪ್ರಚಾರ ಚೆನ್ನಾಗಿ ಆಗ್ತಾಯಿದೆ. ತುಂಬ ಧನ್ಯವಾದ. ಎಲ್ಲ ಭಾಷೆಯಲ್ಲಿ ಎಲ್ಲ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಬೀದರ್ ನಗರದ KB ರಸ್ತೆಯಲ್ಲಿರುವ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ನಿಮಿತ್ತ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಲಯವನ್ನು ವಿದ್ಯುತ್ ದೀಪಗಳಿಂದ, ಕಬ್ಬಿನಿಂದ, ಮಾವಿನ ಎಲೆಗಳ ತೋರಣದಿಂದ, ಬಾಳೆ ಎಲೆಯಿಂದ ಕಾರ್ಯಾಲಯವನ್ನು ಅಲಂಕರಿಸಲಾಗಿತ್ತು. ಮಹಾಲಕ್ಷ್ಮಿ ಪೂಜೆಯನ್ನು ಬೀದರ್ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ವಿ. ಶೆಟ್ಟಿ ಖ್ಯಾಮ ಅವರು ದಂಪತಿಗಳಿಂದ ಮಂತ್ರಪಠಣದೊಂದಿಗೆ ಪೂಜೆ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ದೇವರು ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದ್ದರು. ಬಂದಂತಹ ಅತಿಥಿಗಳಿಗೆ ಕೇಸರಿ ಶಾಲನ್ನು ಹೊದಿಸಿ ಸನ್ಮಾನಿಸಿದ್ದರು. ಈ ವರ್ಷ ಮಳೆ ಹೆಚ್ಚಾಗಿದ್ದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅತಿವೃಷ್ಟಿ ಪರಿಹಾರ ಶೀಘ್ರದಲ್ಲೇ ನೀಡಬೇಕೆಂದು ವಿನಂತಿಸಿದ್ದರು. ಸಕುಟುಂಬಸ್ಯ ಸಪರಿವಾರಸ್ಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಮಮ ಇಷ್ಟದೇವ ಸಂಪೂರ್ಣ ಸರ್ವ ಜನ ಉಪರಿ ವಿಶೇಷ ಅನುಗ್ರಹ ಆಶೀರ್ವಾದ ವ್ಯಾಪಾರ ಉದ್ಯೋಗ ವ್ಯವಸಾಯ ಸರ್ವತ್ರ ಶತ್ರು ಪರಾಜಯ आदि पूर्तये श्री महाकाली महालक्ष्मी महासरस्वती त्रिगुणात्मिका आशीर्वाद प्रसाद सिद्ध्यर्थम प्रतिवार्षिक विहित अद्य कार्तिक पौर्णिमा शुभ मुहूर्त उपरि मम करिष्ये। महागणपति पूजनम तदंग कलशाराधनाख्यम कर्म करिष्ये। आगतं सुस्वागतं शरणागतं लक्ष्मी आगतं लक्ष्मी देवी मातरं शिवं नाशयमे कुले आर्द्रां विष्णुरणीं दष्टिं सुवर्णां हेममालिनीं सूर्यां हिरण्मयीं लक्ष्मीं तन्मां मृदुत्नाक्षेन सौख्यं लभाम्यहम् अश्वदायै च गोदायै धनदायै महाधने प्रार्थना ಮಾಡಿ ಅಕ್ಷತೆ ಹಾಕಬೇಕಿಲ್ಲ. ವಾಸುದೇವ ವೃಕ್ಷದ ರಕ್ಷಾಸೂತ್ರ ದೇವತಾ ಇತ್ಮಃ ಹಾಗೆ ಧ್ಯಾನ ಸಮರ್ಪಯಾಮಿ ರಕ್ಷಾಸೂತ್ರ ದೇವತಾ ಇತ್ಮಃ.
ऐशांतदा प्रारब्धात् पूर्वे समुद्रपर्यन्ताय एक लोक विहितो मृत प्रवेशारमृतस्यावसं गृहे आविष्कृतां प्रेष्पेदे वासभासवेदे एकदन्ताय विद्महे वक्रतुण्डाय धीमहि आरती नमस्कार ಮಾಡ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಬೇಕು ಎಲ್ಲರಿಗೂ आरती नमस्कार ಮಾಡ್ಕೊಂಡು ज्ञानी ज्ञानी पापा निर्माण घटान तानि तानि निश्चय प्रदक्षिणं पदे ಎಲ್ಲ ಅದು ಯಾತನೆ ಟಿವಿ ಎಲ್ಲ ಹುಡುಗ ನಮ್ಮ ಹುಡುಗ ಮಸ್ತ್ ಒಂದು ಪೂಜೆ ಮಾಡೋದು ಒಂದು ವೆಸ್ಟರ್ನ್ ಒಂದು ಟ್ರೆಡಿಷನಲ್ ಅಂತ ನಾವು ಬೇಕು ಹಂಗ ಜಬರ್ದಸ್ತಿನೇ ಆ ದೀಪ ಹಸ್ತಶಿಲ್ಪ ಇಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆಯ ಕಾರ್ಯಾಲಯದಲ್ಲಿ ಲಕ್ಷ್ಮೀ ಪೂಜನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತು ಹಲವಾರು ಕಾರ್ಯಕ್ರಮಗಳ ಯೋಜನೆಗಳನ್ನು ಹಾಕಿಕೊಂಡು ಹೊಸ ಹೊಸ ವಿಚಾರಗಳನ್ನು ನಾವು ಎಲ್ಲ ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ. ಹಿಂದುತ್ವದ ಬಗ್ಗೆ ಹೆಚ್ಚಿನ ಕಳಕಳಿಯಿಂದ ಕೆಲಸ ಮಾಡುವಂಥ ಅಧ್ಯಕ್ಷರು ಸಿಕ್ಕಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಮಗೆ ನೋಂದಣಿ ಆಗ್ತಾ ಇದೆ. ಭಾಳಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಇವೆ. ಇವೆಲ್ಲವಕ್ಕೂ ಶುಭವಾಗಲಿ ಮಂಗಲವಾಗಲಿ ಅಂತ ತಿಳ್ಕೊಂಡು ಲಕ್ಷ್ಮೀ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಈ ಒಂದು ಸಮಯ. ಅದಕ್ಕಾಗಿ ಸುಮಾರು 400-500 ಜನರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮತ್ತು ಎಲ್ಲರಿಗೂ ದೇಶ ರಾಷ್ಟ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ವಿಚಾರಧಾರೆಯನ್ನು ಇಲ್ಲಿ ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಪೂರ್ಣವಾಗಿ ನಡೆದಿದೆ ಮತ್ತು ನಮ್ಮ ಅಧ್ಯಕ್ಷರು ಬಹಳ ಆಸಕ್ತಿಯಿಂದ ಹಲವಾರು ಯೋಜನೆಗಳನ್ನು ಎಲ್ಲರನ್ನು ಸೇರಿಸಿಕೊಂಡು ಕೂಡಿ ತಮ್ಮ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಬೀದರ್ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ಇಂದಿನ ಪೂಜೆಯನ್ನು ನೆರವೇರಿಸಿದ್ದೇವೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಈ ನಮ್ಮ ಹಿಂದೂ ಸಮಾಜ ಒಂದು ಶಾಂತಿಯುತವಾಗಿ, ಸಮೃದ್ಧವಾಗಿ, ಸುಖವಾಗಿ ಇಡೀ ನಮ್ಮ ದೇಶವನ್ನೇ ಒಂದು ಹಿತವನ್ನು ಕಾಪಾಡಲಿಕ್ಕಂತ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ನಮ್ಮ ವಿಶ್ವ ಹಿಂದೂ ಪರಿಷತ್ತು ಅಡಿಯಲ್ಲಿ ಇವತ್ತು ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದೀಪಾವಳಿ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಆರೋಗ್ಯ, ಭಾಗ್ಯ ಹಾಗೂ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬ ನಮ್ಮ ಎಲ್ಲ ಒಂದು ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೆ ನಮ್ಮ ಈ ದೇಶದ ಸೈನಿಕರಿಗೆ ಒಂದು ರಕ್ಷಣೆ ಆಗಬೇಕು. ಹಾಗೆ ಈ ನಮ್ಮ ದೇಶದ ರೈತರಿಗೆ ಏನದ ಅಂದ್ರೆ ಒಂದು ಅನ್ನ ಸಿಗ್ತಕ್ಕಂಥ ಒಂದು ಕಾರ್ಯ ಆಗಬೇಕಂಥೇಳಿ ಈ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ಇದರಿಂದ ಇಡೀ ಸಮಸ್ತ ಹಿಂದೂ ಬಾಂಧವರಿಗೆ ಒಳ್ಳೆಯದಾಗಲಮ್ಮ ಒಂದು ಉದ್ದೇಶ ಹಾಗೂ ಯುವಕರಿಗೆ ಏನದ ಅಂದ್ರೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಸಿಗಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ತಾಯಿ ಅಂಥೇಳಿ ಈ ಪೂಜೆಯನ್ನು ಇಲ್ಲಿ ನಾವು ನೆರವೇರಿಸಿದ್ದೆವು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.